ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಕಾಶ್ ಮಾತಾಡ್ತಾ ಇದ್ದೀನಿ. ಈ ಪೃಥ್ವಿಯಲ್ಲಿ ಒಂದು ಕಾಂಟಿನೆಂಟ್ ಇದೆ. ಆ ಕಾಂಟಿನೆಂಟ್ ಬಗ್ಗೆ ಯಾರಿಗೂ ಅಷ್ಟೊಂದು ಅರಿವಿಲ್ಲ, ಯಾರಿಗೂ ಅಷ್ಟೊಂದು ಡೀಟೇಲ್ಸ್ ಕೂಡ ಗೊತ್ತಿಲ್ಲ. ಮನುಷ್ಯರು ಮಾರ್ಸ್ಗೆ ಹೋಗೋಕೆ ರೆಡಿ ಆಗ್ತಾ ಇದ್ದಾರೆ, ಮನುಷ್ಯರು ಚಂದ್ರಗೆ ಹೋಗೋಕೆ ರೆಡಿ ಆಗ್ತಾ ಇದ್ದಾರೆ. ಇನ್ನು ಭೂಮಿಯಲ್ಲಿರೋ ಈ ಜಾಗನ ಎಕ್ಸ್ಪ್ಲೋರ್ ಮಾಡ್ದಿರೇ ಮಾರ್ಸ್ಗೆ ಸಮುದ್ರದ ಆಳಕ್ಕೆ ಹೋಗೋಕೆ ರೆಡಿ ಆಗಿದ್ದಾರೆ. ಯಾವ ಜಾಗ ಇದು? ಅದ್ಯಾವ ಜಾಗ? ನಿಮ್ಮನ್ನ ಪರ್ಮಿಟ್ಸ್ ಇಲ್ದಿರ ಹತ್ರನೂ ಹೋಗೋಕೆ ಬಿಡಲ್ಲ. ಫ್ರೀಯಾಗಿ ಫ್ಲೈಟ್ ತೊಗೊಂಡು ಹೋಗೋಣ, ಇಲ್ಲಾಂದ್ರೆ ಫ್ರೀಯಾಗಿ ಈಜಾಡ್ಕೊಂಡು ಹೋಗೋಣ, ಯಾವುದೇ ರೀತಿಯಲ್ಲೂ ನಿಮ್ಗಲ್ಲಿ ಹೋಗೋಕ್ಕಾಗಲ್ಲ. ಎಲ್ಲರಿಗೂ ಏರಿಯಾ 15 ಬಗ್ಗೆ ಒಂದು ಐಡಿಯಾ ಇರುತ್ತೆ, ಬಟ್ ಈ ಜಾಗ ಏರಿಯಾ 51ಕ್ಕಿಂತ 100 ಟೈಮ್ಸ್ ಜಾಸ್ತಿ ಮಿಸ್ಟೀರಿಯಸ್. ಇಂಡಿಯಾಕ್ಕಿಂತ 4-5 ಪಟ್ಟು ದೊಡ್ಡ ಜಾಗ ಇದು. ಯುರೋಪ್ಗಿಂತ 1.5, ಅಮೇರಿಕಾಕ್ಕಿಂತ ತುಂಬ ದೊಡ್ಡ ಜಾಗ. ಬಟ್ ಒಂದು ಮನುಷ್ಯ ಅಲ್ಲಿ ನಿಮಗೆ ಸಿಗಲ್ಲ. ಕೆಲವು 100 to 200 ಸೈಂಟಿಸ್ಟ್ ಬಾರ್ಡರಲ್ಲಿ ಇರ್ತಾರೆ ರಿಸರ್ಚ್ ಪರ್ಪಸ್ಗಾಗಿ, ಬಟ್ ಅವ್ರನ್ನ ಬಿಟ್ಟು ನೀವು ಬೇರೆ ಯಾವ ಮನುಷ್ಯನೂ ಆ ಜಾಗದಲ್ಲಿ ನೋಡಲ್ಲ. ಅಷ್ಟು ದೊಡ್ಡ ಜಾಗ. ಅದು ಯಾವುದು ಅಲ್ಲ, ಅಂಟಾರ್ಟಿಕಾ. 100 ವರ್ಷಗಳಿಂದ USA ಚೈನಾ ಮೇಲ್ಕೋಪ, ಚೈನಾಗೆ USA ಮೇಲ್ಕೋಪ, ರಷ್ಯಾಗೆ USA ಮೇಲ್ಕೋಪ. ಪ್ರತಿಯೊಂದು ದೇಶಗೂ ಒಂದೊಂದು ಎನಿಮೀಸ್ ಇದ್ದಾರೆ ಕನ್ಫರ್ಮ್. ಬಟ್ ಎಲ್ಲ ಎನಿಮೀಸು ಒಂದಾಗಿ ಒಂದೇ ವಿಷಯಕ್ಕೆ ಹೌದು ಸರಿ ಅನ್ನೋದು ಅಂಟಾರ್ಟಿಕಾದ ವಿಷಯದಲ್ಲಿ ಮಾತ್ರ. ಪ್ರತಿಯೊಂದು ಕಂಟ್ರಿನೂ ಏನಂತ ಅಗ್ರಿ ಮಾಡಿದ್ದಾರೆ ಅಂದರೆ, ಯಾರು ಈ ಕಾಂಟಿನೆಂಟ್ನ ಅವ್ರದ್ದಂತ ಹೇಳ್ಕೊಳಲ್ಲ, ಯಾರು ಈ ಕಾಂಟಿನೆಂಟ್ ಅವ್ರದ್ದಲ್ಲ ಅಂತಲೂ ಹೇಳ್ಕೊಳಲ್ಲ, ಯಾರನ್ನೂ ಅಲೋವ್ ಮಾಡಲ್ಲ. ಎಲ್ಲರಿಗೂ ರೂಲ್ಸ್ ಒಂದೇ. ನೀನು ಅಮೇರಿಕಾವನಾಗಿರ್ಬೋದು, ನೀನು ಇಂಡಿಯಾವನಾಗಿರ್ಬೋದು, ನಿನಗೆ ಅಂಟಾರ್ಟಿಕಾಗೆ ಹೋಗೋಕೆ ಪರ್ಮಿಷನ್ ಇಲ್ಲ ಅಂದರೆ ಇಲ್ಲ, ನಿನ್ನ ಕೈಯಲ್ಲಿ ಅಲ್ಲಿ ಏನೇ ಮಾಡಿದ್ರು ಹೋಗೋಕ್ಕಾಗಲ್ಲ. ಹಂಗೇನಿದೆಯಪ್ಪ ಅಂಟಾರ್ಟಿಕಾದಲ್ಲಿ? ಹಿಸ್ಟ್ರಿಗೆ ಹೋಗೋಣ. ಒಂದು ಆಪರೇಷನ್ ಹೆಸರು ಆಪರೇಷನ್ ಹೈ ಜಂಪ್. 1946-1947 ಆ ಟೈಮಲ್ಲಿ USA ಅರೌಂಡ್ 4700 ಮಿಲಿಟರಿ ಆಫೀಸರ್ಸ್ ಜೊತೆ ಅಂಟಾರ್ಟಿಕಾಗೆ ಹೋದ್ರು. 13 ಶಿಪ್ಸ್, 30-35 ಏರ್ಕ್ರಾಫ್ಟ್ಗಳು, ಮಿಲಿಟರಿ ಜೆಟ್ಸ್. ಹೋಗಿದ್ದ ಕಾರಣ ಏನಕ್ಕೆ? ಮಿಲಿಟರಿ ಡ್ರಿಲ್. ಅಲ್ಲಿ US ಸೋಲ್ಜರ್ಸ್ ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂತ ಮಿಲಿಟರಿ ಡ್ರಿಲ್ ಮಾಡ್ಸೋಣ, ಕೋಲ್ಡ್ ವೆದರ್ಸಲ್ಲಿ ಕೂಡ ಹೆಂಗೆ ವಾರ್ ಮಾಡ್ಬೋದು ಅಂತ ಕಲ್ತ್ಕೊಳ್ಳೋಣ ಅಂತ ಹೇಳಿ US ಅಲ್ಲಿಗೆ ವಿಸಿಟ್ ಮಾಡ್ತಾರೆ. ಅದೊಂದು ಪಕ್ಕ. ಇನ್ನೊಂದು ಪಕ್ಕ ಸೈಂಟಿಫಿಕ್ ರಿಸರ್ಚ್ ಅಂತ. ಬಟ್ 8 ತಿಂಗಳು ಅಲ್ಲಿ ಟ್ರೈನಿಂಗ್ ಮಾಡ್ಬೇಕಂತ ಹೋದವರು 8 ವಾರದಲ್ಲಿ ತಿರ್ಗಾ USA ಬಂದ್ಬಿಡ್ತಾರೆ. ಕರೆಕ್ಟಾಗಿ ಎಲ್ಲೂ ನಿಮಗೆ ಡಾಕ್ಯುಮೆಂಟ್ ಸಿಗಲ್ಲ. ಯಾರು ಇದ್ರ ಬಗ್ಗೆ ಮಾತಾಡಲಿಲ್ಲ. ಯಾರೆಲ್ಲ ಆರ್ಮಿ ಆಫೀಸರ್ಸ್ ಅಲ್ಲಿ ಹೋಗಿದ್ರು ಅವರೆಲ್ಲ ಇದ್ರ ಬಗ್ಗೆ ಮಾತಾಡೋಕ್ಕೆ. ಕೆಲವರು ರಿಟರ್ನ್ ಬಂದಿಲ್ಲ. ಫ್ಯಾಮಿಲೀಸ್ ಕ್ವಶನ್ಸ್ ಕೇಳಿದ್ರು, ಬಟ್ US ಗೌರ್ಮೆಂಟ್ ಏನು ರೆಸ್ಪಾಂಡ್ ಮಾಡಲಿಲ್ಲ. ಅದ್ರಲ್ಲಿ ಒಂದು ಆರ್ಮಿ ಜನರಲ್ USA ಅಲ್ಲಿ ನ್ಯೂಸಲ್ಲಿ ಬಂದು ನಮ್ಮನ್ನ ಯಾರು ಅಟ್ಯಾಕ್ ಮಾಡಿದ್ರು, ಯಾರಂತ ನಮ್ಮ ಕೈಯಲ್ಲಂತೂ ನೋಡೋಕ್ಕಾಗಲಿಲ್ಲ. ಯಾಕಂದರೆ ಅವ್ರ ಹತ್ರ ತುಂಬ ಅಡ್ವಾನ್ಸ್ ಟೆಕ್ನಾಲಜೀಸ್ ಇತ್ತು. ಆ ಟೆಕ್ನಾಲಜಿಯಿಂದ ಅಟ್ಯಾಕ್ ಮಾಡಿ ನಾವು ಒಂದು ಶಿಪ್ನ ಮತ್ತು 2 ಏರ್ಕ್ರಾಫ್ಟ್ನ ಕಲ್ತ್ಕೊಂಡ್ರಿ ಅಂತಾರೆ. ನ್ಯೂಸಲ್ಲಿ ಆ್ಯಂಕರ್ ಕೂಡ ನಗಿತಾರೆ. ಆಮೇಲೆ ಆ ನ್ಯೂಸ್ ತಿರ್ಗಾ ಎಲ್ಲೂ ಪಬ್ಲಿಷ್ ಆಗಿಲ್ಲ, ಎಲ್ಲೂ ಪ್ರೊಡ್ಯೂಸ್ ಆಗಿಲ್ಲ. ಆಮೇಲೆ ಆ ಜನರಲ್ ಯಾರು ನ್ಯೂಸಲ್ಲಿ ಬಂದು ಈ ಥರ ಇನ್ಫಾರ್ಮೇಷನ್ ಕೊಟ್ಟರು, ಅವ್ರನ್ನ ಮೆಂಟಲ್ ಹಾಸ್ಪಿಟಲಲ್ಲಿ ಹಾಕಿ ಅಲ್ಲೇ ಅವ್ರು ತೀರೋದ್ರು. ಏನು ಇದು ಮಾಡ್ತಿದೆ USA? ಯಾರಿಗೆ ಭಯ ಪಡ್ತಿದ್ದಾರೆ USA? Honestly, ladies and gentlemen, he flew 1,200 miles with the wind in his back into the inside of this planet. Not a molten core, far from it. Continental shells bigger than on the surface, seas that were equal to ours. And he took 300 photographs and brought them back, and I tried to see them, and Franklin Birch, who was at the National Archives, would not let me in. USAಗೆ ಮುಂಚೆ ಹಿಟ್ಲರ್, ಜರ್ಮನಿ, ನಾಜೀಸ್ ಆಲ್ರೆಡಿ ಅಂಟಾರ್ಟಿಕಾಗೆ ಹೋಗಿದ್ರು. ಕಾರಣ ಏನು ಹೇಳಿದ್ರು? ಅಲ್ಲಿ ಫಿಶಿಂಗ್ ಮಾಡೋಕ್ಕೆ, ಸೈಂಟಿಫಿಕ್ ರಿಸರ್ಚ್ ಮಾಡೋಕ್ಕೆ ಅಂತ ನಾಜಿ ಹೋಗಿದ್ರು. ಆಮೇಲೆ ಸರ್ವೆ ಮಾಡೋಕ್ಕೆ, ಫ್ಯೂಚರಲ್ಲಿ ನಾವು ಅಂಟಾರ್ಟಿಕಾನ ನಮ್ಮ ಸ್ವಂತ ಮಾಡ್ಕೊಬೇಕು ಅಂತ ಸರ್ವೆ ಮಾಡೋಕ್ಕೆ ಕೂಡ ನಾಜೀಸ್ ಹೋಗಿದ್ರು. ಯಾವಾಗ? 1939-1938 ಬಟ್ ಅಂಟಾರ್ಟಿಕಾಗೆ ಹೋಗಿ ಅವ್ರ ನಾಜಿ ಸಿಂಬಲ್ಸ್ನ ಪ್ಲೇಸ್ ಮಾಡಿದ್ರು. ಕೆಲವು ಜಾಗದಲ್ಲಿ ಆ ಮೆಟಲ್ ನಾಜಿ ಸಿಂಬಲ್ಸ್ನ ಪ್ಲೇಸ್ ಮಾಡಿದ್ರು. ಕೆಲವು ಥಿಯರೀಸ್ ಏನು ಹೇಳುತ್ತಂದ್ರೆ, ಹಿಟ್ಲರ್ ಸತ್ತೋದಾಗ ವಾರ್ ಕ್ರೈಮ್ಸ್ಗಾಗಿ USA ಟ್ರಯಲ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ತುಂಬ ಮೇಜರ್ ತುಂಬ ದೊಡ್ಡ ಪೊಸಿಷನ್ಸಲ್ಲಿರೋ ಆಫೀಸರ್ಸ್ ಎಲ್ಲ ಭಯ ಪಟ್ಕೊಂಡು ತಪ್ಪಿಸ್ಕೊಂಡ್ರು ಜರ್ಮನಿಯಿಂದ. ಕೆಲವ್ರು ಏನು ಹೇಳ್ತಾರಂದ್ರೆ,
ಲ್ಯಾಟಿನ್ ಅಮೆರಿಕ ಅರ್ಜೆಂಟೀನಾಗ್ ಹೋದ್ರು ಅಂತಾರೆ, ಕೆಲವರು ಅಂಟಾರ್ಟಿಕಾಗ್ ಹೋದ್ರು ಅಂತಾರೆ. ಜರ್ಮನಿ ಇಷ್ಟು ಚಿಕ್ಕ ದೇಶ ಆಗಿದ್ರು ಅವರು ವರ್ಲ್ಡ್ ವಾರ್ 2 ನ ಮೇಜರ್ ಆಗಿ ಡಾಮಿನೇಟ್. ಅವರು ವರ್ಲ್ಡ್ ವಾರ್ 2 ಅಲ್ಲಿ ಗೆಲ್ಲೋ ಪರಿಸ್ಥಿತಿ ತುಂಬಾ ಇತ್ತು. ಕೆಲವು ಕಂಟ್ರೀಸ್ ಕೂಡ ಅವ್ರ ಮೇಲೆ ತುಂಬಾ ಭಯ ಪಡ್ತು. ಇವ್ರ ಹತ್ರ ಏನೋ ಬೇರೆ ಟೆಕ್ನಾಲಜಿ ಇದೆ, ಇದ್ರಲ್ಲಿಂದಾನೇ ಇವ್ರು ಇಷ್ಟು ಈಸಿಯಾಗಿ ವಾರ್ ಗೆಲ್ತಾ ಇರೋದು. ಆ ಶಾರ್ಟ್ ಟೈಮ್ ಸ್ಪ್ಯಾನ್ ಅಲ್ಲಿ ಅರ್ಧಕ್ಕರ್ಧ ಯುರೋಪ್ನ ಜರ್ಮನಿ ಸ್ವಂತ ಮಾಡ್ಕೊಂಡಿತ್ತು. ಲೀಡರ್ ಯಾರು? ಅಡಾಲ್ಫ್ ಹಿಟ್ಲರ್. ಈಗಲೂ ಕೂಡ ಕೆಲವರು ಅಡಾಲ್ಫ್ ಹಿಟ್ಲರ್ ಸಾಯ್ಲಿಲ್ಲ ಅಂತ ಹೇಳ್ತಾರೆ, ಅದು ಇನ್ನೊಂದು ವಿಡಿಯೋದ್ರಲ್ಲಿ ನೋಡೋಣ. ಬಟ್ ಈಗ ಅಂಟಾರ್ಟಿಕಾ ಇದ್ರಲ್ಲಿ ನಮಗೆ ಅರ್ಥ ಆಗಿದೆ ಏನಂದ್ರೆ ಅಮೆರಿಕ ಅವರು ಹೋದ್ರು, ಅವ್ರಿಗೆ ಮುಂಚೆ ನಾಜೀಸು ಹೋಗಿದ್ರು. ಏನು ಸಿಗ್ನಿಫಿಕೆಂಟ್ ಆಗಿ ಆಗ್ಲಿಲ್ಲ, ಡಾಕ್ಯುಮೆಂಟ್ಸ್ ರಿವೀಲ್ ಮಾಡಿಲ್ಲ. ಅಮೆರಿಕ ಅವರು ಹೋಗಿದ್ದ ಡಾಕ್ಯುಮೆಂಟ್ಸ್ ಯಾವತ್ತು ಆಚೆ ಪಬ್ಲಿಕ್ ರಿವೀಲ್ ಆಗಿಲ್ಲ. ನಾಜೀಸ್ ಹೋಗಿದ್ದ ಡಾಕ್ಯುಮೆಂಟ್ಸ್ ಅವ್ರು ರಿವೀಲ್ ಮಾಡಕ್ಕೆ ಹೋಗ್ಲಿಲ್ಲ. ಅದು ಹಿಟ್ಲರ್ ಸತ್ತಾಗ ಡಾಕ್ಯುಮೆಂಟ್ಸ್ ಕೂಡ ಹೋಯ್ತು. ಸೊ ಇದು ಹಿಸ್ಟ್ರಿ. ಈಗ ಪ್ರೆಸೆಂಟ್ ಬಂದು ನೋಡ, ಈಗ ಕೂಡ ಅಂಟಾರ್ಟಿಕಾದ್ರಲ್ಲಿ ಕೆಲವು ಜಾಗದಲ್ಲಿ ಪಿರಮಿಡ್ ಸ್ಟ್ರಕ್ಚರ್ಸ್ ಇದಾವೆ. ಹೌದು, ಈಜಿಪ್ಟಲ್ಲಿ ಯಾವ ಪಿರಮಿಡ್ಸ್ ಇತ್ತು ಅದೇ ಪಿರಮಿಡ್ ಸ್ಟ್ರಕ್ಚರ್ಸ್ ಬಿಟ್ಟು ಅಂಟಾರ್ಟಿಕಾದ್ರಲ್ಲೂ ಇದಾವೆ. ನೀವು ಗೂಗಲ್ ಮ್ಯಾಪ್ಸ್ ಓಪನ್ ಮಾಡಿ ನೋಡ್ಬೋದು. ಇನ್ನೊಂದು ಕಡೆ UFO ಏಲಿಯನ್ಸ್ದು ಸ್ಪೇಸ್ ಕ್ರಾಫ್ಟ್ ಕ್ರ್ಯಾಶ್ ಆಗಿರೋದು ಫೋಟೋಸ್ ಇದಾವೆ ಅಂಟಾರ್ಟಿಕಾದ. ಇನ್ನೊಂದು ಕಡೆ ಅಂಟಾರ್ಟಿಕಾದ್ರಲ್ಲಿ ರಕ್ತನೂ ಹರಿತಾ ಇದೆ. ಅದು ರಕ್ತನ ಇಲ್ಲಾಂದ್ರೆ ಹಳೆ ಸೀನಾ ಅದಿನ್ನ ಪ್ರಾಪರ್ ಎವಿಡೆನ್ಸ್ ಸಿಕ್ಲಿಲ್ಲ. ಯಾಕಂದ್ರೆ ಅದು ಕೆಲವು ಸೈಂಟಿಸ್ಟ್ ಏನ್ ಸ್ಪೆಕ್ಯುಲೇಟ್ ಮಾಡ್ತಾರೆ ಅಂದ್ರೆ ಕೋಟಿ ವರ್ಷಗಳಿಂದ ಇದ್ದಿದ್ದು ಬ್ಯಾಕ್ಟೀರಿಯಾ ವೈರಸ್ ಅದಿನ ಜೀವಂತವಾಗಿದೆ, ಅದು ಹರಿತಾ ಇರೋದು ಅಂತಾನು ಹೇಳ್ತಾರೆ. ಕರೆಕ್ಟ್ ಆಗಿ ಯಾರಿಗೂ ಇನ್ಫಾರ್ಮೇಶನ್ ಇಲ್ಲ ಅಂಟಾರ್ಟಿಕಾ ಬಗ್ಗೆ. ಇನ್ಫಾರ್ಮೇಶನ್ ಇರೋರು ಏನು ರಿವೀಲ್ ಮಾಡ್ತಾ ಇಲ್ಲ. ಕೆಲವು ಥಿಯರೀಸ್ ಏನನ್ನತ್ತಂದ್ರೆ ಅಂಟಾರ್ಟಿಕಾದ್ರಲ್ಲಿ UFOದು ಸೀಕ್ರೆಟ್ ಬೇಸ್ ಇದೆ ಅಂತಾರೆ. ಕೆಲವು ಥಿಯರೀಸ್ ಏನಂತಾರೆ ಅಂದ್ರೆ ಅಂಟಾರ್ಟಿಕಾದ ಕೆಳಗಡೆ ಅಂಟಾರ್ಟಿಕಾ ಒಂದು ಐಸ್ ಲ್ಯಾಂಡ್, ಕಂಪ್ಲೀಟ್ ಐಸ್. ಬಟ್ ಎಷ್ಟು ಐಸ್ ಇದೆ ಅಂದ್ರೆ 1 ಕಿಲೋಮೀಟ್ರು ಈ ತರ ಕೆಳಗೆ ಇಳಿದ್ರೆ ಎಷ್ಟು ಆಳ ಇರುತ್ತೆ ಅಷ್ಟು ಆಳದ್ರಲ್ಲಿ ಐಸ್ ಇದೆ. ಕೆಳಗಡೆ ಮೌಂಟೇನ್ ರೀಜಸ್, ಹಿಮಾಲಯ ಪರ್ವತಕ್ಕಿಂತ ತುಂಬಾ ದೊಡ್ಡ ಮೌಂಟೇನ್ ರೀಜಸ್ ಇದೆ, ಎಲ್ಲಾನು ಐಸಲ್ಲಿ ಕವರ್ ಆಗಿದೆ. ಕೆಲವ್ರು ಏನಂತಾರೆ ಅಂದ್ರೆ ಅಲ್ಲಿ ಒಂದು ಸಿವಿಲೈಸೇಷನ್ ಇದ್ದಾರೆ, ಹೊರಲೋಕದಿಂದ ಬಂದವರು ಅಲ್ಲೇ ಸ್ಟೇ ಮಾಡ್ತಿರೋದು ಅಂತ ಹೇಳ್ತಾರೆ. ಯೂನಿವರ್ಸ್ ಒಂದ್ ರೀತಿ ತುಂಬಾ ಕೋಲ್ಡ್ ಆಗಿದ್ದ ಜಾಗ. ನೀವೀಗ ಚಂದ್ರನ್ಗೆ ಹೋಗಿ ಸೂರ್ಯ ಇಲ್ದಿರೋ ಕಡೆ ಚಂದ್ರನ ಹತ್ರ ಹೋದ್ರೆ ಇಮಿಡಿಯೇಟ್ ಆಗಿ ಫ್ರೀಸ್ ಆಗೋಗ್ತದೆ. ಭೂಮಿಯ ಹೊರಗೆ ಪ್ರತಿ ಜಾಗನೂ ಕೋಲ್ಡ್. ಆ ಅಟ್ಮಾಸ್ಫಿಯರ್ಗೆ ಅಡ್ಜಸ್ಟ್ ಆದವರು ಅಂಟಾರ್ಟಿಕಾದ್ರಲ್ಲಿ ಇದಾರೆ ಅಂತ ಅನ್ಕೊಂತೀರಾ? ಇಲ್ಲ, ಅವರು ಭೂಮಿಯಲ್ಲಿ ಒಂದು ಕಾಲದಲ್ಲಿ ಬದುಕಿದ್ದವರು ಈಗ ಅಲ್ಲಿ ಹೋಗಿ ಬಚ್ಚಿಟ್ಕೊಂಡು ಭೂಮಿನ ಇಂಡೈರೆಕ್ಟ್ ಆಗಿ ಆಳ್ಕೆ ಮಾಡ್ತಾ ಇದಾರೆ ಅಂತ ಅನ್ಕೊಂಡಿದ್ದೀರಾ? ಇದೆಲ್ಲ ಸ್ಪೆಕ್ಯುಲೇಷನ್ಸ್ ಅಷ್ಟೇ. ಬಟ್ ಒಂದು ಸ್ಪೆಕ್ಯುಲೇಷನ್ ಯಾವತ್ತಿದ್ರೂ ನಿಜ ಹಾಗೆ ಆಗುತ್ತೆ. ಅಂಟಾರ್ಟಿಕಾದ್ರಲ್ಲಿ ಯಾರು ಇರ್ಬೋದು ಅಂತ ನೆಕ್ಸ್ಟ್ ವಿಡಿಯೋದ್ರಲ್ಲಿ ನೆಕ್ಸ್ಟ್ ಪಾರ್ಟಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ನಮಸ್ಕಾರ.